ಏನಂದ್ಯಾಕ ನೀನು? ಶ್ರೀವಲ್ಲಿ ಅವಳು ಬಳೆಗಳನ್ನ ಕೊಟ್ಲಾ? ಯಾಕೆ? ಏ ಮಗನೇ, ಈ ಧನಲಕ್ಷ್ಮಿನೇ ಒಂದು EMI. ಮದುವೆ ಆದರೂ ಮನೇಲೇ ಕೂತಿದ್ದಾಳೆ. ಇನ್ನು ಇವಳು ಮಾಡಿರೋ ಸಾಲಕ್ಕೂ EMI ಕಟ್ಟಬೇಕಲ್ಲಪ್ಪ. ಅದಕ್ಕೂ ನಾನೇ ಕೊಡ್ತಾ ಇದ್ದೀನಲ್ಲಪ್ಪ. ಮೊನ್ನೆ ತಾನೇ ನಿನ್ ಕೈಗೆ ಕೊಟ್ಟೆ. ಬಡ್ಕೋಬೇಕು. ನೀನ್ ಕೊಟ್ಟಿರೋ ದುಡ್ಡು ಹಾಲಿಗಾದ್ರೆ ಅಕ್ಕಿಗಾಗಲ್ಲ, ಕರೆಂಟ್ ಬಿಲ್ ಕಟ್ಟಿದ್ರೆ ನೀರಿನ ಬಿಲ್ಲಿಗಿರಲ್ಲ. ಲೋ ಸುಬ್ಬು, ಹೆಣ್ಮಕ್ಳಿಗೆ ಎಷ್ಟೋ ಖರ್ಚಿರುತ್ತೆ. ಎಲ್ಲದಕ್ಕೂ ನಿನ್ ಮುಂದೆ ಕೈ ಚಾಚ್ಕೊಂಡು ನಿಂತ್ಕೊಳಕ್ಕಾಗಲ್ಲ. ಏನ್ ನನ್ ಗಂಡ ಜೊತೆಲಿದ್ದಾನ ಬೇಕು ಅಂದಾಗ ಇಸ್ಕೊಳಕ್ಕೆ? ಅದಕ್ಕೆ ಪಾಪ ಶ್ರೀವಲ್ಲಿ ಬಳೆ ಕೊಟ್ರೆ ಇಸ್ಕೊಂಡೇ ಬಿಡದಾ? ಅಮ್ಮ, ನೀನಾದ್ರೂ ಬೇಡ ಅನ್ಬೇಕು ತಾನೆ. ಸಾಲದವ್ರು ಬಂದು ಮನೆ ಮುಂದೆ ಜಗಳ ಆಡ್ಬೇಕಾದ್ರೆ ನನ್ನ ಬಾಯಿ ಕಟ್ಟಾಕ್ತಂಗೆ ಆಗ್ಬಿಡ್ತಪ್ಪ. ಅಷ್ಟಕ್ಕೂ ಮುಂದಕ್ಕೆ ನಿನ್ನ ಜೀವನ ಹಂಚ್ಕೊಳ್ಳೋಳಲ್ವೇನೋ? ನೋಡು, ಶ್ರೀವಲ್ಲಿನ ನೀನು ಏನಾರು ಮದುವೆ ಮಾಡ್ಕೊಂಡು ಕರ್ಕೊಂಡ್ಬಂದ್ಬಿಟ್ರೆ ಈ ಮನೇಲೆ ತಾನೇ ಅವಳು ಸಂಸಾರ ಮಾಡಬೇಕು. ಈ ಮನೇಲಿ ಅವಳು ಒಬ್ಳು ಇದ್ದಂಗೆ ಕಣಪ್ಪ. ಅವಳನ್ನೇನು ಬೇರೆಯವಳು ಅಂತ ಅನ್ಕೊಂಬೇಡ ಅಣ್ಣ. ನಿನ್ಗೇನಾದ್ರು ಹೋದ್ರೆ ಅವಳು ಉಪವಾಸ ಇರ್ತಾಳೆ, ನಿನ್ನ ತುಂಬಾ ಹಚ್ಕೊಂಡಿದ್ದಾಳೆ. ನೀನೇನಾದ್ರೂ ಅವಳನ್ನ ಮದ್ವೆ ಆದ್ರೆ ಖುಷಿಯಾಗಿರ್ತೀಯ. ಅವನಿಷ್ಟ, ನೀನು ಸುಮ್ಮನೆ ರೇ. ನಮ್ಮ ಥರ ಹಿರಿಯರು ಮಾಡೋದು ಅಂತ ಗಂಟು ಹಾಕೊಂಡು ಅನುಭವಿಸ್ಬೇಕಾ? ರೀ, ಮುಚ್ಚ್ರಿ ಬಾಯಿ ಸಾಕು. ತಮಾಷೆ ಮಾಡೋದಕ್ಕೂ ಒತ್ತು ಗೊತ್ತು ಏನಿಲ್ಲ. ಸುಬ್ರಹ್ಮಣ್ಯ, ಶ್ರೀವಲ್ಲಿನ ಮದುವೆ ಆದ್ರೆ ಈ ಮನೆಗೆ ಒಂದು ವರದಾನ ಕಣಪ್ಪ. ಅಯ್ಯೋ, ದಯವಿಟ್ಟು ಮದುವೆ ವಿಷಯ ಇಲ್ಲೇ ನಿಲ್ಲಿಸ್ಬಿಡಿ. ಯಾರು ಮಾತಾಡಬೇಡಿ. ಯಾವ ಸಮಯಕ್ಕೆ ಏನೇನಾಗಬೇಕೋ ಅದಾಗುತ್ತೆ. ಹಿಂಗಂದ್ರೆ ಹಿಂಗೋ. ಅಲ್ಲ, ಯಾವ್ಯಾವ ಸಮಯದಲ್ಲಿ ಏನೇನಾಗಬೇಕೋ ಅದು ಹಾಗೇ ಆಗುತ್ತೆ ಅಂದರೆ ಏನರ್ಥ? ಆ ಸಮಯ ಬಂದರೆ ಶ್ರೀವಳ್ಳಿನ ಮದುವೆ ಆಗ್ತೀನಿ ಅಂತ ಹೇಳೋದನ್ನ ನೀನು ಬಾಯಿ ಮುಚ್ಕೊಂಡು ಇರೋಕ್ಕಾಗಲಿಲ್ಲ. ನೀ ಯಾವಾಗಲೂ ಬಾಯಿ ಬಿಡ್ಕೊಳ್ಳಿ ಬಡ್ಕೊ ಈಗ. ಅಯ್ಯೋ ಮಾವ, ಕೂಗೊತ್ತಾನೆ? ನನಗೆ ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಇಷ್ಟ ಇಲ್ಲ ಕಣ. ಏನು ಮಾವ ನೀವು ನೀರಲ್ಲಿ ಮುಳುಗಲ್ಲ ಅಂತ ಹೇಳಿ ಸುಳಿಗೆ ಬಿದ್ದಿರಲ್ಲ. ಏನು ನಿನ್ನ ಮಾತಿನ ಅರ್ಥ? ಮತ್ತಿನ್ನೇನು ಮಾವ, ಯಾರ ಮೇಲೂ ಡಿಪೆಂಡ್ ಆಗಲ್ಲ ಅಂತ ಹೇಳಿ ಪ್ರತಿಯೊಂದು ಕೆಲಸಕ್ಕೂ ಆ ಸುಬ್ಬು ಮೇಲೆ ಡಿಪೆಂಡ್ ಆಗಿದ್ದೀರಲ್ಲ. ನೀವು ಎಜುಕೇಷನ್ ಮಿನಿಸ್ಟ್ರು, ಅವನೊಬ್ಬ ಆಫ್ಟರ್ ಆಲ್ ವರ್ಕರು ಅಲ್ಲ. ಅವನ ಮೇಲೆ ಯಾಕೆ ಅಷ್ಟೊಂದು ನಂಬಿಕೆ ಅಂತ ನಿಮಗೆ? ಅವನು ವಯಸ್ಸಲ್ಲಿ ಚಿಕ್ಕವನು, ಜಾಣ್ಮೆ ಜಾಸ್ತಿ, ಜೊತೆಗೆ ಜವಾಬ್ದಾರಿನೂ ಇದೆ. ಅದಕ್ಕಿಂತ ಹೆಚ್ಚಾಗಿ ನಿಯತ್ತಿದೆ. ಅದೇ ಆದರೂ ಮಾವ, ಇವತ್ತಿನ ಕಾಲದಲ್ಲಿ ಯಾರನ್ನೂ ನಂಬೋಕ್ಕಾಗಲ್ಲ. ಮನೆಯವನಾಗಿ ನಾನು ನಿಮ್ಮಿಂದ ಇರಬೇಕಾದ್ರೆ ಹೊರಗ್ನವ್ನು ಯಾಕೆ ನಂಬ್ತೀರಾ? ಹಿಂದಿರೋರೇ ಕಣೋ ಬೆನ್ನಿಗೆ ಚೂರಿ ಹಾಕೋದು. ಅದು ಬಿಡು, ನೀನು US ಅಲ್ಲಿ ಓದ್ತಾ ಇದೆಯಲ್ವಾ, ನನಗೆ ಹೆಲ್ಪ್ ಮಾಡ್ತೀನಿ ಅಂತಿದ್ಯಾ? ಯಾಕೆ ಕಾಲೇಜ್ ಬಿಟ್ಬಿಟ್ಯಾ ಅಥವಾ ಸರಿಯಾಗಿ ಓದ್ತಾ ಇಲ್ವಾ? ಅದು ಲೇಟ್ ಆಗಿದೆ, ಮಾವಂಗೆ ಯಾಕೆ ತೊಂದರೆ ಕೊಡ್ತೀಯಾ? ವೀರು, ಫೈಲ್ಸ್ ಎಲ್ಲ ನೋಡಿದ್ ಸಾಕು, ನಿನ್ ಮಲ್ಕೋ. ನಡಿ ನಡಿ ಅಂದೆ. ಮಾಮ್, ನಾನು ನಿನ್ನ ಬರಕ್ ಹೇಳಿದ್ದು ನನ್ನ ಉದ್ದೇಶ ಈಡೇರೋದಕ್ಕೆ ಸಹಾಯ ಆಗ್ಲಿ ಅಂತ. ಅದನ್ ಬಿಟ್ಟು ಎಲ್ಲ ಹಾಳು ಮಾಡಕ್ಕಲ್ಲ. ನಾನು ಅದನ್ನೇ ಮಾಡ್ತೀಯ ತಾನೆ. ಶ್ರಾವಣಿನ ಉಳಿಸ್ಕೋಬೇಕು ಅಂತ ಹೋಗಿದ್ದೆ. ನಿನ್ ದಾರಿಗೆ ಅಡ್ವಾಗಿರೋ ಸುಬ್ಬುನ ಮಾವನಿಂದ ದೂರ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದೆ.
ಸಾಸಿವೆ ಸಿಡಿಬೇಕು ಅಂದ್ರೆ ಅದನ್ನ ಕಾದ ಎಣ್ಣೆಯಲ್ಲಿ ಹಾಕ್ಬೇಕು ಹೊರತು ತಣ್ಣೀರಲ್ಲ. ವೀರು ಅವ್ರ ವಿರುದ್ಧ ಸಿಡಿಬೇಕು ಅಂದ್ರೆ ನಾವು ವೀರು ಹತ್ರ ಆಗ್ಬೇಕು. ಆಮೇಲೆ ವೀರುನ ಅವ್ರ ವಿರುದ್ಧ ಎತ್ತು ಕಟ್ಬೇಕು. ನಾನು ಇಲ್ಲಿವರೆಗೂ ಮಾಡ್ಕೊಂಡ್ ಬಂದಿದ್ದು ಅದೇ ಕೆಲಸ. ಮಾಮ್, ಆದ್ರೆ ಅದಕ್ಕೆಲ್ಲ ಇನ್ನ ಎಷ್ಟು ದಿನ ಅಂತ ಕಾಯ್ಬೇಕು. ಕಬ್ಬಣನ ಶಕ್ತಿ ಇದೆ ಅಂತ ಬಗ್ಸಕ್ ಹೋಗ್ಬಾರ್ದು. ಕಬ್ಬಣನ ಕಾಯಿಸ್ಬೇಕು. ಅದು ಕಾಯೋವರೆಗೂ ನಾವು ಕಾಯ್ಬೇಕು. ಕಬ್ಬಣ ಚೆನ್ನಾಗಿ ಕಾದ್ಮೇಲೆ ಸುಲಭವಾಗಿ ಬಗ್ಗಿಸ್ಬೋದು. ಈ ಪ್ರಪಂಚದಲ್ಲಿ ಶಕ್ತಿ ಇದೆ ಅಂತ ಗಂಡಸು ಎಲ್ಲ ಅಧಿಕಾರನ ತನ್ನ ಕೈವಶ ಮಾಡ್ಕೊಂಡ. ಆದ್ರೆ ಹೆಣ್ಣು ಯುಕ್ತಿಯಿಂದ ಆ ಗಂಡನ್ನ ಕೈವಶ ಮಾಡ್ಕೊಂಡ್ಳು. ನಾನು ವೀರುಗಿಂತ ದೊಡ್ಡವನು. ಆದ್ರೆ ಅವನು ಗಂಡ್ ಹುಡುಗ ಅನ್ನೋ ಕಾರಣಕ್ಕೆ ಈ ಮನೆ ಅಧಿಕಾರನ ವಹಿಸ್ಕೊಂಡ. ಸಮಾಜದಲ್ಲಿ ದೊಡ್ಡ ಸ್ಥಾನಕ್ಕೆ ಬಂದ. ನ್ಯಾಯವಾಗಿ ಇದೆಲ್ಲ ಸೇರ್ಬೇಕಾಗಿತ್ತು ನನಗೆ. ಆದ್ರೆ ನಾನು ದುಡುಕಿ ದಟ್ಟತನ ಮಾಡಲಿಲ್ಲ. ಕಾದೆ, ತಾಳ್ಮೆಯಿಂದ ಕಾಯ್ತಾ. ಯುದ್ಧನೇ ಇಲ್ಲದೆ ಒಂದು ಸಾಮ್ರಾಜ್ಯನ ನಾವು ಗೆಲ್ಲಬೇಕು ಅಂದ್ರೆ ಮೊದಲು ಆ ರಾಜನ್ನ ಮೂಲೆ ಗುಂಪು ಮಾಡಬೇಕು. ವೀರುನು ಹಾಗೆ ನಾವು ಅವನನ್ನ ಕುಗ್ಗಿಸ್ಬೇಕು. ಇಷ್ಟೆಲ್ಲ ಮಾಡಬೇಕು ಅಂದ್ರೆ ನಮಗೆ ತಾಳ್ಮೆ ಇರಬೇಕು. ಮಾಮ್, ಹೊಂಚ್ ಹಾಕೋದ್ರಲ್ಲಿ ಸಂಚ್ ಮಾಡೋದ್ರಲ್ಲಿ ನಿನ್ನ ಮೀರ್ಸೋರು ಯಾರು ಇಲ್ಲ. ಈಗ ನೀನು ನನ್ನನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ಯಾ. ವೀರು ಶ್ರಾವಣಿ ಒಂದಾಗಬಾರ್ದು ಅಂತ ಇಷ್ಟು ವರ್ಷದಿಂದ ನಾನು ಒಂದೊಂದೇ ಮುಳ್ಳಿಟ್ಕೊಂಡು ಬಂದಿದ್ದೇನೆ. ಈಗೇನಾದ್ರೂ ಶ್ರಾವಣಿ ವೀರು ಹತ್ರ ಆಗ್ಬೇಕು ಅಂತ ಅನ್ಕೊಂಡ್ರು ಒಂದು ಮುಳ್ಳಿನ ದಾರಿನೇ ದಾಟ್ಕೊಂಡ್ಬರ್ಬೇಕು. ವೀರು ಅವನ ಹೆಂಡತಿನ ದ್ವೇಷ ಮಾಡೋ ಹಾಗೆ ಮಾಡ್ದ. ಮಗಳು ಚಿನ್ನಿ ಸುಬ್ಬು ದೂರ ಮಾಡೋದು ಯಾವ ಲೆಕ್ಕ ಹೇಳ? ಮಾಮ್, ಏನು ಹೇಳ್ತಿದ್ದೆ ನೀನು? ವೀರು ಮಾವ ಅವ್ರ ಹೆಂಡ್ತಿನ ದ್ವೇಷ ಮಾಡೋದಕ್ಕೆ ಕಾರಣ ನೀನಾ? ಅವಳು ಈ ಮನೇಲಿ ಇದ್ದಿದ್ರೆ ನನಗೆ ಈ ಮನೇಲಿ ಜಾಗ ಇರ್ತಿರ್ಲಿಲ್ಲ. ಅದಕ್ಕೆ ಅಮ್ಮ ಮಗಳನ್ನ ದೂರ ಮಾಡು. ಮಾಮ್, ಇಷ್ಟೆಲ್ಲ ಮಾಡ್ದವಳಿಗೆ ಶ್ರಾವಣಿನ ಮನೆಯಿಂದ ಆಚೆ ಹಾಕಕ್ಕಾಗ್ಲಿಲ್ವಾ? ಶ್ರಾವಣಿನ ಮನೆಯಿಂದ ಆಚೆ ಹಾಕೋದು ದೊಡ್ಡ ವಿಷಯ ಅಲ್ಲ. ಅವಳನ್ನ ಮನೆಯಿಂದ ಆಚೆ ಹಾಕ್ತಾ ಇರೋದೇ ದೊಡ್ಡ ವಿಷಯ. ಅವಳ ತಾಯಿ ಮನೆ ಬಿಟ್ಟು ಹೋಗುವಾಗ ಎಲ್ಲ ಆಸ್ತಿನೂ ಶ್ರಾವಣಿ ಹೆಸರಿಗೆ ಬರ್ದಿಟ್ಟು ಹೋಗಿದ್ದಾಳೆ. ವೀರುಗೂ ಆಸ್ತಿ, ಅಂತಸ್ತು, ಅಧಿಕಾರ ಎಲ್ಲ ಇದೆ. ಆದ್ರೆ ಶ್ರಾವಣಿ ಹೆಸರಲ್ಲಿರೋ ಆಸ್ತಿ ಅದನ್ನೆಲ್ಲ ಮೀರ್ಸೋಷ್ಟಿದೆ. ಅದೇ ಕಾರಣಕ್ಕೆ ಅಪ್ಪ ಮಗಳು ಒಂದಾಗಬಾರ್ದು ಅಂತ ನಾನು ಒತ್ತಾಡ್ತೇನೆ. ಇಷ್ಟು ದಿನ ಈ ವಿಷಯ ಈ ಮನೇಲಿ ಬೂದಿ ಮುಚ್ಚಿದ ಕೆಂಡದ ಹಾಗಿತ್ತು. ಇನ್ನು ಮುಂದೇನು ಈ ಸತ್ಯ ನನ್ನಲ್ಲಿ ನಿನ್ನಲ್ಲಿ ಮಾತ್ರ ಇರಬೇಕು. ಮಾಮ್, ಅದೇನು ಅಂದ್ರೆ ಏನೋ ಮಾತಾಡ್ತಿದ್ರಿ ಅನ್ಸುತ್ತೆ. ನಾನು ಬಂದಿದ್ದು ಡಿಸ್ಟರ್ಬ್ ಆಯ್ತಾ? ಹಾಗೇನೆ ನಾವು ಮಾತಾಡಿದ್ದು ಏನು ಅಂತ ನಿನಗೆ ಗೊತ್ತಾಯ್ತಾ? ಇಲ್ವಲ್ಲ. ನಾವು ಮಾತಾಡ್ತಿದ್ದು ನಿನಗೆ ಗೊತ್ತಾಗಬೇಕಾಗಿರೋ ವಿಷಯ. ಇವನಿಂದ ನಿನ್ನ ರೂಮಲ್ಲಿ ವೀರು ಫೋಟೋ ಹೊಡೆದೋಯ್ತಲ್ಲ, ಅದನ್ನು ಸರಿ ಮಾಡಿಸಿ ಶ್ರಾವಣಿ ಹತ್ರ ಸಾರಿ ಕೇಳು ಅಂತ ಹೇಳ್ತಿದ್ದೆ. ಅಷ್ಟರಲ್ಲಿ ನೀನು ಬಂದೆ.
ಒಳ್ಳೇದೇ. ಪರವಾಗಿಲ್ಲ, ಅದನ್ನು ನಾನು ಸುಬ್ಬು ಹೋಗಿ ಸರಿ ಮಾಡಿಸ್ಕೊಂಡು ಬಂದ್ವಿ. ಸಾರಿ ಕೇಳೋದಕ್ಕಿಂತ ಆ ರೀತಿ ಮತ್ತೆ ನಡ್ಕೋಬಾರ್ದು ಅಂತ ಗೊತ್ತಾದರೆ ಅಷ್ಟು ಸಾಕು. ನೋಡಿದ್ಯಾ ಈ ಮನೇಲಿ ನಮ್ಮ ಪ್ರತಿ ದಾರಿಗೆ ಅಡ್ಡವಾಗಿರೋದು ಆ ಸುಬ್ಬುನೇ. ಅದಕ್ಕೆ ನಾನು ನಿನ್ನೆ ಬರಕ್ಕೆ ಹೇಳಿದ್ದು. ರಾವಣ ರಾಮನ ಮೇಲೆ ಯುದ್ಧಕ್ಕೆ ಹೋಗಕ್ಕೆ ಹೆದರ್ಲಿಲ್ಲ. ಅವನಿಗೆ ತಲೆನೋವಾಗಿದ್ದು ಆ ಹನುಮಂತ. ವೀರು ಯಾವಾಗಲೂ ಹೇಳ್ತಿರ್ತಾನಲ್ಲ, ಆ ಸುಬ್ಬು ಹನುಮಂತ ಇದ್ದ ಹಾಗೆ ಅಂತ. ಇರಲಿ, ರಾಮನ ಕೈಯಲ್ಲೇ ಸಾಯೋ ವಾಲಿ ಹಾಗೆ ಮಾಡಿದ್ರಾಯ್ತು. ಇವಾಗ ಅರ್ಥ ಆಯ್ತು ಮಾ. ನೋಡ್ತಾ ಇರು ಇನ್ನು ಮುಂದೆ ಈ ಮಾಡಿ ಯಾವ ರೀತಿ ಆಟ ಶುರು ಮಾಡ್ತಾನೆ ಅಂತ. ಮಗಳೇ, ಕಂಗ್ರ್ಯಾಚುಲೇಷನ್ಸ್ ಮಗಳೇ. ಯಾಕೆ ಅಂತ ಕೂಡ ಕೇಳಲ್ವಾ? ಆಯ್ತು, ನಾನೇ ಹೇಳ್ತೀನಿ ಬಿಡು. ಇವತ್ತು ನೀನ್ ಹುಟ್ಟುಹಬ್ಬಕ್ಕೆ ಅಂತ ಒಂದು ಒಳ್ಳೆ ಪ್ರೆಸೆಂಟೇಶನ್ ತಂದಿದ್ದೀನಿ. ಏನು ಅಂತ ಕೂಡ ಕೇಳಲ್ವಾ? ಆಯ್ತು, ನಾನೇ ಹೇಳ್ತೀನಿ ಬಿಡು. ಹೆಸರಲ್ಲಿ ಒಂದು 30-40 ಸೈಟ್ ತಗೊಂಡಿದ್ದೀನಿ. ಇಲ್ಲಿ ನೋಡು. ಈಗ ಹಳ್ಳಿ ಕಡೆ ಅಂತ ಸ್ವಲ್ಪ ರೇಟ್ ಕಡಿಮೆ ಇರ್ಬೋದು, ಆದ್ರೆ ನಾಳೆ ದಿವಸ ನಿನ್ ಮಕ್ಳ ಕಾಲಕ್ಕೆ ಒಳ್ಳೆ ರೇಟ್ ಸಿಗುತ್ತಮ್ಮ. ಹೋಗಂತ ರೀ, ಮೊದ್ಲು ಆರತಿ ತಾನೇ ಮಾಡ್ಬೇಕು, ಆಮೇಲೆ ತಾನೇ ಗಿಫ್ಟ್ ಕೊಡೋದು. ಆಯ್ತು. ನನಗೆ ಯಾವ ಆರ್ತಿನೂ ಬೇಡ, ಯಾವ ಆಸ್ತಿನೂ ಬೇಡ. ಯಾಕೆ, ಏನಾಯ್ತು? ಸುಬ್ಬು ಇನ್ನೂ ವಿಶ್ ಮಾಡಿಲ್ವಾ? ಸುಬ್ಬು ವಿಶ್ ಮಾಡೋವರೆಗೂ ನೀವ್ ಯಾರು ನನಗ್ ವಿಶ್ ಮಾಡಬಾರ್ದು. ಏನಮ್ಮ, ನೀನ್ ಹೆತ್ತವ್ರು ನಾವಲ್ವಾ? ಆದ್ರೆ ನಾನು ಹುಟ್ಟಿದ್ದು ಸುಬ್ಬುಗೋಸ್ಕರ. ಹಾಗಾದ್ರೆ ನಾವೆಲ್ಲ ವಿಶ್ ಮಾಡೋದಕ್ಕೆ ಬೆಲೆನೇ ಇಲ್ವೇನೆ? ಅಮ್ಮ, ಗಿಡದಲ್ಲಿ 100 ಎಲೆ ಇದ್ರು ಅದ್ಯಾವುದಕ್ಕೂ ಬೆಲೆ ಇರಲ್ಲ. ಅದೇ ಒಂದೇ ಒಂದು ಹೂ ಇದ್ದಾಗ ಅದಕ್ಕೆ ಬೆಲೆ ಕಟ್ಟಕ್ಕಾಗದೇ ಇರೋಷ್ಟು ಅಂದ ಇರುತ್ತೆ. ಸುಬ್ಬು ವಿಶ್ ಮಾಡೋವರೆಗೂ ನಿಮ್ ಯಾರು ವಿಶ್ ಮಾಡಿದ್ರು ನನಗದಿಷ್ಟ ಆಗಲ್ಲ. ಹಾಗಾದ್ರೆ ನೀನು ಸಂಜೆವರೆಗೂ ವೆಯ್ಟ್ ಮಾಡಬೇಕು. ಸುಬ್ಬು ಮನೇಲಿಲ್ಲ. ಸುಬ್ಬು ಮನೇಲಿಲ್ವಾ? ಇಷ್ಟು ಬೇಗ ಎಲ್ಲೋದ? ಹಾಯ್ ಮಾವ, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮಾವ. ವೀರು, ಈಗ ಹೇಗಿದ್ಯಾ? ಈಗ ಆರಾಮಾಗಿದ್ದೀನಿ. ವೀರು, ಸ್ವಲ್ಪ ದಿನ ಯಾವ ಸ್ಟ್ರೆಸ್ಸು ತಗೋಬೇಡ. ನಿನಗೇನಾದ್ರೂ ಕೆಲಸ ಆಗೋದಿದ್ರೆ ಹೇಳು, ಮಾಡ್ತಾನೆ. ವನಜಾ, ಆ ನೀರನ್ನು ಅವನು ಕುಡಿಯೋದಿಲ್ಲ, ಅವಳು ಮುಖದ ಮೇಲೆ ಎರಚ್ತಾನೆ. ನಾನು ಅದನ್ನು ನೋಡಬೇಕು.
ಮನೇಲಿ ಎಲ್ರಿಗೂ ಸ್ವೀಟ್ ಹಂಚ್ಬಿಡು. ಸ್ವೀಟ್ಸಾ? ವೈ ಮಾಮ್, ಎನಿಥಿಂಗ್ ಸ್ಪೆಷಲ್? ತುಂಬ ಸ್ಪೆಷಲ್ ಇದೆ. ಮಗಳು ಮುಖಾನೇ ನೋಡೋಕೆ ಇಷ್ಟಪಡದೇ ಇರೋ ವೀರು ಮಗಳು ತಂದ್ಕೊಟ್ಟಿರೋ ನೀರು ಕುಡ್ದಿದ್ದಾನಲ್ಲ, ಇದಕ್ಕಿಂತ ವಿಶೇಷ ಬೇಕಿದೆಯಾ ಹೇಳು? ಅಕ್ಕ, ಆ ಸಮಯದಲ್ಲಿ ಮನೆ ಕೆಲಸದವಳು ನನಗೆ ನೀರು ಕೊಟ್ಟಿದ್ರು ಕುಡಿತಾ ಇದ್ದೆ. ಇದರಲ್ಲಿ ವ್ಯತ್ಯಾಸನೂ ಏನೂ ಇಲ್ಲ, ವಿಶೇಷನೂ ಏನೂ ಇಲ್ಲ. ಇಷ್ಟು ಸಾಕು ವೀರು, ನಿನ್ನ ಮನಸ್ಸಲ್ಲಿ ಅವಳ ಸ್ಥಾನ ಏನು ಅಂತ ನನಗೆ ಗೊತ್ತಾಯ್ತು. ಸುಬ್ಬು, ಯಜಮಾನ್ರೆ, ಹೇಳೋದು ಮರ್ತಿದ್ದೆ. ನಿನ್ನ ಕೈಲಿರೋದು ತುಂಬ ಇಂಪಾರ್ಟೆಂಟ್ ಫೈಲ್, ಅದನ್ನು ಜೋಪಾನವಾಗಿ ಎತ್ತಿರು. ಸರಿ ಯಜಮಾನ್ರೆ. ಮಾವ, ಇಂಪಾರ್ಟೆಂಟ್ ಫೈಲ್ ಅಂದರೆ ನಾನೇ ಎತ್ತಿಡ್ತೀನಿ, ಸುಮ್ಮನೆ ಬೇರೆಯವ್ರ ಕೈಗೆ ಯಾಕೆ ಕೊಡ್ಬೇಕು? ಹೌದು, ಬೇರೆ ಯಾರ್ಯಾರಿಗೋ ಕೊಡಬಾರ್ದು ಅನ್ನೋದಕ್ಕೆ ಸುಬ್ಬು ಕೊಡ್ತಿರೋದು. ನೀನು ನೋಡು ಸುಬ್ಬು. ಇವತ್ತು ಎಂಥ ದಿನ! ನಮ್ಮಪ್ಪ ನನ್ನ ಕೈಯಿಂದ ಮೊದಲನೇ ಸಲ ನೀರು ಇಸ್ಕೊಂಡ್ಬಿಟ್ರ. ಖುಷಿನ ಯಾರ ಜೊತೆನಾದ್ರೂ ಶೇರ್ ಮಾಡ್ಕೋಬೇಕಲ್ಲ. ಆ ಡವ್ಸು ಬಾಯ್ ಬಿಟ್ರೆ ಇನ್ಯಾರಿದ್ದಾರೆ? ಅವನೇ ಕರೀಲ. ಸುಬ್ಬು, ಸುಬ್ಬು, ಏ ಸುಬ್ಬು! ಏನಾಯ್ತು ಮೇಡಮ್? ಸುಬ್ಬು, ಥ್ಯಾಂಕ್ಸ್ ಕಣ. ಥ್ಯಾಂಕ್ಸಾ? ನಾನೇನು ಮಾಡಿದೆ? ನೀನು ಮಾಡದೇ ಇರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅವತ್ತು ನಾನು ಅಪ್ಪನ ಆಶೀರ್ವಾದ ತಗೊಳಕ್ ಹೋದಾಗ ಅಡ್ಡ ಬಂದು ಎಲ್ಲ ಹಾಳು ಮಾಡಿ. ಮೇಡಮ್ ಕ್ಯಾಪಿಲ್ಲೇ ಇದೆ. ಆದ್ರೆ ಇವತ್ತು ನಾನು ಅಪ್ಪನ ನೀರ್ ಕೊಡಕ್ ಹೋದಾಗ ಸುಮ್ಮನೆ ಸೈಡಲ್ಲಿ ನಿಂತ್ಕೊಂಡು ನೋಡ್ತಿದ್ದೆ ಅಲ್ವಾ, ಅದಕ್ಕೆ. ಗುಡ್, ಕಿಬಿಡ. ನಾನಂತೂ ಇವತ್ತು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಏನ್ ಬರಬೇಕು ಕೇಳು. ಆ ಸಮಯದಲ್ಲಿ ಮನೆ ಕೆಲಸದವಳು ನನಗೆ ನೀರು ಕೊಟ್ಟಿದ್ರು ಕುಡಿತಾ ಇದ್ದೆ. ನೀವು ಖುಷಿಯಾಗಿದ್ದೀರಲ್ವಾ, ಅಷ್ಟೇ ಸಾಕು ಮೇಡಮ್. ನಮ್ಮಪ್ಪ ನನಗೆ ಹತ್ರ ಆಗ್ತಿದ್ದಾರೆ, ಅದಕ್ಕೆ ಇನ್ಮೇಲೆ ನಾನು ಯಾವಾಗಲೂ ಖುಷಿಯಾಗಿ ಇರ್ತೀನಿ. ಅದಕ್ಕೆ ನಿನ್ ರೆಕಮೆಂಡೇಶನ್ ಏನ್ ಬೇಕಾಗಿಲ್ಲ ನನಗೆ. ಹೋಗು, ನಿನ್ ಕೆಲಸ ನೋಡ್ಕೊ. ಸರಿ ಮೇಡಮ್. ಹೋಗು. ದೇವ್ರೆ, ಮುಂದೆ ಬರೋ ಎಲ್ಲಾ ದಿನಗಳು ಇವತ್ತಿನ ಹಾಗೆ ಖುಷಿಯಾಗೇ ಇರ್ಲಿ. ಪ್ಲೀಸ್ 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 ಪ್ಲೀಸ್. ಹಲೋ, ಹಾಂ ಸರ್. ಹೌದಾ, ಬಂದೆ, ಈಗಲೇ ಬಂದೆ. ಹಾಂ. ಕಾಫಿ. ಮಗಳು ತಂದೆಗೆ ಕುಡಿಯಕ್ಕೆ ನೀರು ಕೊಟ್ಟರು ಸಹಿಸಲ್ಲ ಅಂದ್ರೆ ಏನ್ರಿ? ನಮ್ಮ ಅಕ್ಕನ ಹೃದಯ ಕಲ್ಲು ಅಂತೀಯ? ಕಲ್ಲಲ್ಲ, ಕಲ್ಮಶ. ಶ್ರಾವಣಿಗೆ ನೋಡಿದ್ರೆ ಹೊಟ್ಟೆ ಉರಿತಿದೆ ರೀ. ತಾಯಿ ಪ್ರೀತಿಯಿಂದ ದೂರ ಆದ್ಲು, ತಂದೆ ಪ್ರೀತಿಯಿಂದ ನಿಮ್ಮಕ್ಕ ದೂರ ಮಾಡ್ತಿದ್ದಾರೆ. ಶ್ರಾವಣಿಗೆ ತಂದೆ ಪ್ರೀತಿ ದೂರ ಆಗೋದಕ್ಕೆ ನಮ್ಮ ಅಕ್ಕ ಮಾತ್ರ ಕಾರಣ ಅಲ್ಲ, ವೀರು ಅಣ್ಣನ್ಗೆ ಅಕ್ಕನ ಮೇಲಿರೋ ಕುರುಡು ಅಭಿಮಾನನೂ ಕಾರಣ. ಇಷ್ಟೆಲ್ಲ ಗೊತ್ತಿದ್ರು ನೀವಾದ್ರೂ ಒಂದು ಮಾತು ಭಾವನ್ಗೆ ಹೇಳ್ಬಾರ್ದಾ? ಅವ್ರ ಮನಸ್ಸನ್ನ ಬದಲಾಯಿಸ್ಬಾರ್ದಾ? ನಮ್ಮ ಅಣ್ಣನ ಮನಸ್ಸು ಬದಲಾಯಿಸೋ ಶಕ್ತಿ ಇರೋದು ನಮ್ಮ ಅಕ್ಕನಿಗೆ ಮಾತ್ರ. ಅದಕ್ಕೆ ನಮ್ಮ ಅತ್ತಿಗೆ ಬಲಿಯಾದ್ರು. ಅದು ನಿನಗೆ ಅರ್ಥ ಆಗಲ್ಲ ಬಿಡು, ನನಗೆ ಅರ್ಥ ಆದರೂ
ಏನು ಮಾಡೋಕ್ಕಾಗಲ್ಲ. ಇಂಥ ಅನ್ಯಾಯನ ಸಹಿಸ್ಕೊಂಡು ನಾವ್ ಯಾಕ್ರಿ ಸುಮ್ಮನೆ ಇರಬೇಕು? ಅತಿಯಾಗಿ ಬಂದ ಪರಿಸ್ಥಿತಿ ನಿನಗೂ ಬರಬಾರ್ದು. ನೀನು ನನ್ನಿಂದ ದೂರ ಆಗಿ ನಮ್ಮ ಮಗುಗೂ ಶ್ರಾವಣಿ ಪರಿಸ್ಥಿತಿ ಬರಬಾರ್ದು. ಪಾಪ ರೀ ಶ್ರಾವಣಿ, ಈ ನರಕದಿಂದ ಅವಳನ್ನ ಕಾಪಾಡೋದಾದ್ರೂ ಯಾರು? ನೋಡು, ಕೈಲಾಗದಿರೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ನಮ್ಮ ನೆಮ್ಮದಿನೂ ಹಾಳಾಗುತ್ತೆ ಹೊರತು ಬೇರೇನೂ ಆಗಲ್ಲ. ಇನ್ಮೇಲೆ ಆ ವಿಷಯನ ಯೋಚನೆ ಮಾಡಬೇಡ. ನೀವ್ ಯಾರು ನನಗ್ ವಿಶ್ ಮಾಡೋ ಹಾಗಿಲ್ಲ. ಯಾಕಮ್ಮ ಶ್ರೀವಲ್ಲಿ, ಇವತ್ತು ನೀನು ಹುಟ್ಟಿದಬ್ಬ ಅಲ್ವಾ, ಅದಕ್ಕೆ ಅಲ್ವಾ ಇಷ್ಟೆಲ್ಲ ಅರೇಂಜ್ಮೆಂಟ್ ಮಾಡಿರೋದು? ನಾವೆಲ್ಲರೂ ಬಂದಿರೋದು ನಿನಗೆ ವಿಶ್ ಮಾಡೋದಕ್ಕೆ ಅಲ್ವೇನೆ ಶ್ರೀವಲ್ಲಿ? ಇಲ್ಲ, ಇದ್ಯಾವುದು ಸೆಲೆಬ್ರೇಷನ್ ಅಲ್ವೇ ಅಲ್ಲ. ನನ್ ಸುಬ್ಬು ಬಂದು ಅವ್ನ್ ವಿಶ್ ಮಾಡಿದ್ರೇನೆ ಈ ಸೆಲೆಬ್ರೇಷನ್ ಶುರು ಆಗೋದು. ಮೊದಲನೇ ವಿಶು ನನ್ ಸುಬ್ಬುನೇ ಮಾಡ್ಬೇಕು. ಎಂಥ ಆಸೆ ನೋಡು. ನನಗೂ ಆಸೆ ಇದೆ, ನನ್ನ ಗೂಡ್ಸ್ ಗಾಡೀಲಿ ಸನ್ನಿ ಲಿಯೋನ್ನ ಕರ್ಕೊಂಡು ಸುತ್ತಾಡಿಸ್ಬೇಕು ಅಂತ. ಅದಾಗುತ್ತಾ? ಶ್ರೀವಲ್ಲಿ, ಅಣ್ಣ ಬರೋದು ಎಷ್ಟೊತ್ತಾಗತ್ತೆ ಅಂತ ನಮಗೆ ಗೊತ್ತಿಲ್ಲ. ಅದೇ ಮತ್ತೆ ಅವ್ನು ಇಲ್ಲಿ ಬಂದಂಗೆ ಇವಳಿಗೆ ವಿಶ್ ಮಾಡ್ದಂಗೆ ಅದೆಲ್ಲ ಆಗದರೆ ಕೆಲಸ ಬಿಡು. ಸುಬ್ಬು, ನೀನ್ ವಿಶ್ ಮಾಡಿದ್ರೆ ಇವಳಿಗೆ ಬರ್ಡೇ ಸೆಲೆಬ್ರೇಷನ್ ಶುರು ಆಗೋದಂತೆ. ವಿಶ್ ಮಾಡೋ. ಹುಟ್ಟಿದ ದಿನದ ಹೇಳಿ ಮೇಡಮ್. ಹೌದಾ?